ವಯನಾಡಿನ ಭೀಕರ ಈ ಭೂಕುಸಿತದ ಕೆಲವು ದುರ್ಗಮ ಪ್ರದೇಶಗಳನ್ನು ರಿಪಬ್ಲಿಕ್ ಕನ್ನಡ ಈಗ ತಲುಪುವಲ್ಲಿ ಯಶಸ್ವಿಯಾಗಿದೆ. ಇದು ಚೂರನ್ಮಲೈ ಈ ರೆಸಿಡೆನ್ಷಿಯಲ್ ಏರಿಯಾ, ಮನೆಗಳಿದ್ವು ಇರುವಂಥ ಏರಿಯಾ. ಆದರೆ ಇವತ್ತು ಎಷ್ಟು ಸ್ಮಶಾನದಂತಾಗಿದೆ ಅನ್ನೋದನ್ನು ನೀವು ಗಮನಿಸಿ. ಕಲ್ಲು ಬಂಡೆಗಳೇನಿದಾವಲ್ಲ, ಇದೆಲ್ಲವೂ ಕೂಡ ಗುಡ್ಡ ಜರಿದಂಥ ಸಮಯದಲ್ಲಿ ಬಂದಂಥ ಕಲ್ಲು ಬಂಡೆಗಳ ಜೊತೆಗೆ ಇಲ್ಲಿದ್ದಂತಹ ಜನರ ಬದುಕೇ ನಾಮಾವಶೇಷವಾಗಿ ಹೋಗಿದೆ. ನೋಡಿ, ಅಲ್ಲಿ ಒಂದು ಕಾರು ನುಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ ಮನೆ ಇದೆ, ಮನೆಯಲ್ಲಿದ್ದವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 120 ಮನೆಗಳಿದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಕಲೆ ಹಾಕಿರುವಂಥ ಮಾಹಿತಿ ಪ್ರಕಾರ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕೊಚ್ಚಿಕೊಂಡು ಬಂದಿದೆ ಅಂತ ಹೇಳಿದರೆ, ಎಷ್ಟು ನೀರು ಬಂದಿದೆ ವೇಗವಾಗಿ ಮತ್ತು ಎಷ್ಟು ತೀವ್ರವಾಗಿ ಅಪ್ಪಳಿಸಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ ಕಡೆ ಆ ಹಳ್ಳ ಹರಿಯುವಂಥ ಜಾಗವನ್ನು ನೋಡ್ತಾ ಇದ್ದೀವಿ. ಆದರೆ ಈ ಸ್ಥಳವನ್ನು ನೋಡಿದರೆ ನಿಜಕ್ಕೂ ಕೂಡ ಒಂದು ರೀತಿ ಭಯ ಆಗುತ್ತೆ. ಆ ರಾತ್ರಿ ಎಷ್ಟು ಕರಾಳವಾಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಅಂತ ಅನಿಸುತ್ತೆ. ಸದ್ಯಕ್ಕೆ ಈ ಬಂಡೆಗಳ ಅಡಿಯಲ್ಲಿ ಏನಾದರೂ ಡೆಡ್ ಬಾಡಿಗಳಿದ್ದಾವ ಅನ್ನೋದನ್ನು ಈಗ ರೆಸ್ಕ್ಯೂ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಸಂಪೂರ್ಣವಾಗಿ ನಾಮಾವಶೇಷವಾಗಿರೋದು ಚೂರನ್ಮಲೈ ಈ ಭಾಗ ಇದೆಯಲ್ಲ, ಸಂಪೂರ್ಣವಾಗಿ ಹೆಸರಿಲ್ಲದಂತೆ ಛಿದ್ರವಾಗಿ ಹೋಗಿದೆ. ಒಂದೇ ಒಂದು ವ್ಯಕ್ತಿಯೂ ಕೂಡ ಈ ಭಾಗದಲ್ಲಿ ಬದುಕುಳಿದಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ ಅಥವಾ ಇಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ರೆ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿವೆ, ಎಲ್ಲವೂ ಕೂಡ ಗುಡ್ಡದಿಂದ ಜರಿದಿರುವಂಥ ಕಲ್ಲು ಬಂಡೆಗಳು. ಸದ್ಯಕ್ಕೆ ಈಗ ಕಾರ್ಯಾಚರಣೆಯಲ್ಲಿ ಈ ಮೃತದೇಹಗಳು ಇದ್ದಾವ ಅನ್ನೋದನ್ನು NDRF ಆಗಿರ್ಬೋದು, SDRF ಸೇರಿದಂತೆ ರಕ್ಷಣಾ ಕಾರ್ಯಪಡೆ ಏನಿದೆ, ಸೇನೆ ಏನಿದೆ, ಈಗ ತಮ್ಮ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಈ ಜಾಗ ಮುಂದಕ್ಕೆ ಹೋದರೆ ಅದು ಮುಂಡಗೈಯನ್ನು ತಲುಪುತ್ತೆ. ಮುಂಡಗೈಯಲ್ಲಿ ಆಲ್ರೆಡಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಈಗ ನೀವು ನೋಡ್ತಾ ಇರುವಂಥ ಜಾಗ ಇದು ಚೂರನ್ಮಲೆಯ ಈ ಗುಡ್ಡವು ಕುಸಿದಿರೋದ್ರಿಂದಾಗಿ ಈ ರೀತಿಯ ಒಂದು ಭೀಕರ ಚಿತ್ರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ನಾವು ನೋಡ್ತಾ ಬಂದರೆ ಇಲ್ಲಿನ ಚಿತ್ರಣ ನಿಜಕ್ಕೂ ಕೂಡ ನರಕದಂತಾಗಿದೆ. ಇಲ್ಲಿದ್ದಂಥ ಮನೆಗಳ ಜನರ ಬದುಕು ಅಥವಾ ಜನರ ಜೀವ ಏನಾಗಿರ್ಬೋದು ಅನ್ನೋದನ್ನು ನೀವು ಒಂದ್ಸಲ ಆಲೋಚನೆ ಮಾಡಿ. ನಿಂತಿರುವಂಥ ಜಾಗದ ಕೆಳಗಡೆಯೂ ಕೂಡ ಯಾರ ಹೆಣವಿದೆಯೋ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು. ವಯನಾಡಿನ ಭೀಕರ ಈ ಭೂಕುಸಿತದ ಕೆಲವು ದುರ್ಗಮ ಪ್ರದೇಶಗಳನ್ನು ರಿಪಬ್ಲಿಕ್ ಕನ್ನಡ ಈಗ ತಲುಪುವಲ್ಲಿ ಯಶಸ್ವಿಯಾಗಿದೆ. ಇದು ಚೂರನ್ಮಲೈ ಈ ರೆಸಿಡೆನ್ಷಿಯಲ್ ಏರಿಯಾ, ಮನೆಗಳಿದ್ವು ಇರುವಂಥ ಏರಿಯಾ. ಆದರೆ ಇವತ್ತು ಎಷ್ಟು ಸ್ಮಶಾನದಂತಾಗಿದೆ ಅನ್ನೋದನ್ನು ನೀವು ಗಮನಿಸಿ. ಕಲ್ಲು ಬಂಡೆಗಳೇನಿದಾವಲ್ಲ, ಇದೆಲ್ಲವೂ ಕೂಡ ಗುಡ್ಡ ಜರಿದಂಥ ಸಮಯದಲ್ಲಿ ಬಂದಂಥ ಕಲ್ಲು ಬಂಡೆಗಳ ಜೊತೆಗೆ ಇಲ್ಲಿದ್ದಂತಹ ಜನರ ಬದುಕೇ ನಾಮಾವಶೇಷವಾಗಿ ಹೋಗಿದೆ. ನೋಡಿ, ಅಲ್ಲಿ ಒಂದು ಕಾರು ನುಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ ಮನೆ ಇದೆ, ಮನೆಯಲ್ಲಿದ್ದವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 120 ಮನೆಗಳಿದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಕಲೆ ಹಾಕಿರುವಂಥ ಮಾಹಿತಿ ಪ್ರಕಾರ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕೊಚ್ಚಿಕೊಂಡು ಬಂದಿದೆ ಅಂತ ಹೇಳಿದರೆ, ಎಷ್ಟು ನೀರು ಬಂದಿದೆ ವೇಗವಾಗಿ ಮತ್ತು ಎಷ್ಟು ತೀವ್ರವಾಗಿ ಅಪ್ಪಳಿಸಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ ಕಡೆ ಆ ಹಳ್ಳ ಹರಿಯುವಂಥ ಜಾಗವನ್ನು ನೋಡ್ತಾ ಇದ್ದೀವಿ. ಆದರೆ ಈ ಸ್ಥಳವನ್ನು ನೋಡಿದರೆ ನಿಜಕ್ಕೂ ಕೂಡ ಒಂದು ರೀತಿ ಭಯ ಆಗುತ್ತೆ. ಆ ರಾತ್ರಿ ಎಷ್ಟು ಕರಾಳವಾಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಅಂತ ಅನಿಸುತ್ತೆ. ಸದ್ಯಕ್ಕೆ ಈ ಬಂಡೆಗಳ ಅಡಿಯಲ್ಲಿ ಏನಾದರೂ ಡೆಡ್ ಬಾಡಿಗಳಿದ್ದಾವ ಅನ್ನೋದನ್ನು ಈಗ ರೆಸ್ಕ್ಯೂ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಸಂಪೂರ್ಣವಾಗಿ ನಾಮಾವಶೇಷವಾಗಿರೋದು ಚೂರನ್ಮಲೈ ಈ ಭಾಗ ಇದೆಯಲ್ಲ, ಸಂಪೂರ್ಣವಾಗಿ ಹೆಸರಿಲ್ಲದಂತೆ ಛಿದ್ರವಾಗಿ ಹೋಗಿದೆ. ಒಂದೇ ಒಂದು ವ್ಯಕ್ತಿಯೂ ಕೂಡ ಈ ಭಾಗದಲ್ಲಿ ಬದುಕುಳಿದಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ ಅಥವಾ ಇಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ರೆ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿವೆ, ಎಲ್ಲವೂ ಕೂಡ ಗುಡ್ಡದಿಂದ ಜರಿದಿರುವಂಥ ಕಲ್ಲು ಬಂಡೆಗಳು. ಸದ್ಯಕ್ಕೆ ಈಗ ಕಾರ್ಯಾಚರಣೆಯಲ್ಲಿ ಈ ಮೃತದೇಹಗಳು ಇದ್ದಾವ ಅನ್ನೋದನ್ನು NDRF ಆಗಿರ್ಬೋದು, SDRF ಸೇರಿದಂತೆ ರಕ್ಷಣಾ ಕಾರ್ಯಪಡೆ ಏನಿದೆ, ಸೇನೆ ಏನಿದೆ, ಈಗ ತಮ್ಮ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದೆ.
ಇದ್ದಾರೆ. ಈ ಜಾಗ ಮುಂದಕ್ಕೆ ಹೋದರೆ ಅದು ಮುಂಡಗೈಯನ್ನು ತಲುಪುತ್ತೆ. ಮುಂಡಗೈಯಲ್ಲಿ ಆಲ್ರೆಡಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಈಗ ನೀವು ನೋಡ್ತಾ ಇರುವಂಥ ಜಾಗ ಇದು ಚೂರನ್ಮಲೆಯ ಈ ಗುಡ್ಡವು ಕುಸಿದಿರೋದ್ರಿಂದಾಗಿ ಈ ರೀತಿಯ ಒಂದು ಭೀಕರ ಚಿತ್ರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ನಾವು ನೋಡ್ತಾ ಬಂದರೆ ಒಟ್ಟಾರೆ ಇಲ್ಲಿನ ಚಿತ್ರಣ ನಿಜಕ್ಕೂ ಕೂಡ ನರಕದಂತಾಗಿದೆ. ಇಲ್ಲಿದ್ದಂಥ ಮನೆಗಳ ಜನರ ಬದುಕು ಅಥವಾ ಜನರ ಜೀವ ಏನಾಗಿರಬಹುದು ಅನ್ನೋದನ್ನು ನೀವು ಒಂದ್ಸಲ ಆಲೋಚನೆ ಮಾಡಿ. ನಿಂತಿರುವಂಥ ಜಾಗದ ಕೆಳಗಡೆಯೂ ಕೂಡ ಯಾರ ಹೆಣವಿದೆಯೋ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ವಯನಾಡು. ವಯನಾಡಿನ ಭೀಕರ ಈ ಭೂಕುಸಿತದ ಕೆಲವು ದುರ್ಗಮ ಪ್ರದೇಶಗಳನ್ನು ರಿಪಬ್ಲಿಕ್ ಕನ್ನಡ ಈಗ ತಲುಪುವಲ್ಲಿ ಯಶಸ್ವಿಯಾಗಿದೆ. ಇದು ಚೂರನ್ಮಲೈ ಈ ರೆಸಿಡೆನ್ಷಿಯಲ್ ಏರಿಯಾ, ಮನೆಗಳಿರುವಂಥ ಏರಿಯಾ. ಆದರೆ ಇವತ್ತು ಎಷ್ಟು ಸ್ಮಶಾನದಂತಾಗಿದೆ ಅನ್ನೋದನ್ನು ನೀವು ಗಮನಿಸಿ. ಕಲ್ಲು ಬಂಡೆಗಳೇನಿದಾವಲ್ಲ, ಇದೆಲ್ಲವೂ ಕೂಡ ಗುಡ್ಡ ಜರಿದಂಥ ಸಮಯದಲ್ಲಿ ಬಂದಂಥ ಕಲ್ಲು ಬಂಡೆಗಳ ಜೊತೆಗೆ ಇಲ್ಲಿದ್ದಂತಹ ಜನರ ಬದುಕೇ ನಾಮಾವಶೇಷವಾಗಿ ಹೋಗಿದೆ. ನೋಡಿ, ಅಲ್ಲಿ ಒಂದು ಕಾರು ನುಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ ಮನೆ ಇದೆ, ಮನೆಯಲ್ಲಿದ್ದವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 120 ಮನೆಗಳಿದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಕಲೆ ಹಾಕಿರುವಂಥ ಮಾಹಿತಿ ಪ್ರಕಾರ ಎಷ್ಟು ದೊಡ್ಡ ಬಂಡೆಗಳೆಲ್ಲ ಕೊಚ್ಚಿಕೊಂಡು ಬಂದಿದೆ ಅಂತ ಹೇಳಿದರೆ, ಎಷ್ಟು ನೀರು ಬಂದಿದೆ ವೇಗವಾಗಿ ಮತ್ತು ಎಷ್ಟು ತೀವ್ರವಾಗಿ ಅಪ್ಪಳಿಸಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ ಕಡೆ ಆ ಹಳ್ಳ ಹರಿಯುವಂಥ ಜಾಗವನ್ನು ನೋಡ್ತಾ ಇದ್ದೀವಿ. ಆದರೆ ಈ ಸ್ಥಳವನ್ನು ನೋಡಿದರೆ ನಿಜಕ್ಕೂ ಕೂಡ ಒಂದು ರೀತಿ ಭಯ ಆಗುತ್ತೆ. ಆ ರಾತ್ರಿ ಎಷ್ಟು ಕರಾಳವಾಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಅಂತ ಅನಿಸುತ್ತೆ. ಸದ್ಯಕ್ಕೆ ಈ ಬಂಡೆಗಳ ಅಡಿಯಲ್ಲಿ ಏನಾದರೂ ಡೆಡ್ ಬಾಡಿಗಳಿದ್ದಾವ ಅನ್ನೋದನ್ನು ಈಗ ರೆಸ್ಕ್ಯೂ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಸಂಪೂರ್ಣವಾಗಿ ನಾಮಾವಶೇಷವಾಗಿರೋದು ಚೂರನ್ಮಲೈ ಈ ಭಾಗ ಇದೆಯಲ್ಲ, ಸಂಪೂರ್ಣವಾಗಿ ಹೆಸರಿಲ್ಲದಂತೆ ಛಿದ್ರವಾಗಿ ಹೋಗಿದೆ. ಒಂದೇ ಒಂದು ವ್ಯಕ್ತಿಯೂ ಕೂಡ ಈ ಭಾಗದಲ್ಲಿ ಬದುಕುಳಿದಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ ಅಥವಾ ಇಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ದರೆ. ನೋಡಿ, ಎಷ್ಟು ದೊಡ್ಡ ಕಲ್ಲು ಬಂಡೆಗಳಿವೆ, ಎಲ್ಲವೂ ಕೂಡ ಗುಡ್ಡದಿಂದ ಜರಿದಿರುವಂಥ ಕಲ್ಲು ಬಂಡೆಗಳು. ಸದ್ಯಕ್ಕೆ ಈಗ ಕಾರ್ಯಾಚರಣೆಯಲ್ಲಿ ಈ ಮೃತದೇಹಗಳು ಇದ್ದಾವ ಅನ್ನೋದನ್ನು NDRF ಆಗಿರ್ಬೋದು, SDRF ಸೇರಿದಂತೆ ರಕ್ಷಣಾ ಕಾರ್ಯಪಡೆ ಏನಿದೆ, ಸೇನೆ ಏನಿದೆ, ಈಗ ತಮ್ಮ ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಈ ಜಾಗ ಮುಂದಕ್ಕೆ ಹೋದರೆ ಅದು ಮುಂಡಗೈಯನ್ನು ತಲುಪುತ್ತೆ. ಮುಂಡಗೈಯಲ್ಲಿ ಆಲ್ರೆಡಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಈಗ ನೀವು ನೋಡ್ತಾ ಇರುವಂಥ ಜಾಗ ಇದು ಚೂರನ್ಮಲೆಯ ಈ ಗುಡ್ಡವು ಕುಸಿದಿರೋದ್ರಿಂದಾಗಿ ಈ ರೀತಿಯ ಒಂದು ಭೀಕರ ಚಿತ್ರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ನಾವು ನೋಡ್ತಾ ಬಂದರೆ ಒಟ್ಟಾರೆ ಇಲ್ಲಿನ ಚಿತ್ರಣ ನಿಜಕ್ಕೂ ಕೂಡ ನರಕದಂತಾಗಿದೆ. ಇಲ್ಲಿದ್ದಂಥ ಮನೆಗಳ ಜನರ ಬದುಕು ಅಥವಾ ಜನರ ಜೀವ ಏನಾಗಿರಬಹುದು ಅನ್ನೋದನ್ನು ನೀವು ಒಂದ್ಸಲ ಆಲೋಚನೆ ಮಾಡಿ. ನಿಂತಿರುವಂಥ ಜಾಗದ ಕೆಳಗಡೆಯೂ ಕೂಡ ಯಾರ ಹೆಣವಿದೆಯೋ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ವಯನಾಡು. ಬನ್ನಿ ಮುಂದೆ.